ಹೆಲ್ತಿ ಆ್ಯಂಡ್ ನ್ಯೂಟ್ರಿಷಿಯಸ್ ಎಗ್ ಮಂಚೂರಿ. ಬನ್ನಿ ಎಗ್ ಮಂಚೂರಿ ಹೇಗೆ ಮಾಡೋದು ಅಂತ ನೋಡೋಣ. ಗೋಬಿ ಮಂಚೂರಿ ತಿಂದಿರ್ತೀರಾ, ಪನ್ನೀರ್ ಮಂಚೂರಿ ತಿಂದಿರ್ತೀರಾ, ಆದರೆ ಎಗ್ ಮಂಚೂರಿ ನೀವು ತಿಂದಿರಲ್ಲ. ಇದು ತುಂಬ ಡಿಫ್ರೆಂಟ್ ಇದೆ, ಆದರೂ ಮಾಡೋದು ತುಂಬ ಈಸಿಯಾಗಿದೆ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು 4 ಬಾಯ್ಲ್ಡ್ ಎಗ್ ತೊಗೊಂಡಿದ್ದೀನಿ. ಇದನ್ನು ಇವಾಗ ನಾವು ಈ ಥರ ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ. ಈ ಥರ ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ಈ ಥರ 4 ಎಗ್ಗನ್ನು ನೀವು ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೊಳ್ಳಿ ಎಲ್ಲ ಎಗ್ಗನ್ನು. ಬೆಳ್ಳುಳ್ಳಿ ಈ ಥರ ಸಣ್ಣ ಕಟ್ ಮಾಡ್ತಾ ಇದ್ದೀನಿ. ಈ ಥರ ಸಣ್ಣ ಕಟ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಈ ಥರ ಸಣ್ಣ ಕಟ್ ಮಾಡ್ಕೊಳ್ಳಿ. ಈ ಎಗ್ಗನ್ನ ಇದು ಒಂದು ಬೋಲಿಗೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದು ಬೆಳ್ಳುಳ್ಳಿ ಕಟ್ ಮಾಡಿದ್ವಲ್ಲ, ಇದನ್ನು ನಾವು ಇದಕ್ಕೆ ಹಾಕ್ತಾ ಇದ್ದೀನಿ. ಒಂದು 2 ಸ್ಪೂನ್ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ತುರಿದ ಶುಂಠಿ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಹಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಇವಾಗ ಎಲ್ಲ ಸೇರಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊತ ಹೋಗ್ರಿ. ಸ್ವಲ್ಪನೇ ನೀರು ಹಾಕಬೇಕು, ಭಾಳ ನೀರು ಹಾಕಬೇಡಿ. ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ನಾನು ಎಣ್ಣೆ ಕಾಯಿಸಿ ಎಣ್ಣೆಯಲ್ಲಿ ಇಷ್ಟಿಷ್ಟೇ ಬಿಡಬೇಕು. ಎಣ್ಣೆ ಬಿಸಿ ಆಗಿದೆ, ಎಣ್ಣೆ ಒಳಗೆ ಹಾಕ್ತಾ ಇದ್ದೀನಿ. ನೋಡಿ ಈ ಥರ ಎಣ್ಣೆಯಲ್ಲೇ ಸ್ವಲ್ಪ ಕರಿಬೇಕು. ಇನ್ನು ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ಮಟ್ಟ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡೋಣ ಎಣ್ಣೆಯಲ್ಲಿ. ನೋಡಿ ಈ ಥರ ಎಣ್ಣೆಯಲ್ಲಿ ನಾನು ಕರ್ಕೊಂಡಿದ್ದೀನಿ. ನಾನು ಎಣ್ಣೆಯಲ್ಲಿ ಇವಾಗ ಈ ಥರ ಕರ್ಕೊಂಡಿದ್ದೀನಿ. ನೋಡಿರಿ ಇಷ್ಟು ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಎಣ್ಣೆಯಲ್ಲಿ ಕರ್ಕೊಂಡು ಈ ಥರ ಸೈಡಲ್ಲಿ ಇಟ್ಕೊಂಡಿರಬೇಕು. ಬಾಣಲಿಯಲ್ಲಿ ಎಣ್ಣೆ ಕಾಯಕ್ಕಿಟ್ಟು ಅದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಈರುಳ್ಳಿ ಹಾಕ್ತಾ ಇದ್ದೀನಿ. ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಈ ಥರ ಫ್ರೈ ಮಾಡಿ ನಾನು ಆವಾಗಲೇ ಕರೆದು ಇಟ್ಕೊಂಡಿದ್ನಲ್ಲ ಎಗ್ಗನ್ನು, ಅದನ್ನು ಹಾಕ್ತಾ ಇದ್ದೀನಿ. ನಾನಿಷ್ಟು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಳಿ ಈ ಥರ. ಇವಾಗ ನಾನು ಟೊಮೆಟೊ ಕೆಚಪ್ ಅಥವಾ ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಕಲಸಿ ಸಾಸ್ ಹಾಕಿದ್ಮೇಲೆ ಕೊತ್ತಂಬರಿ ಹಾಕಿ ಮತ್ತೊಂದು ಸಲ ಕಲಸಿ
ಮಂಚೂರಿ ರೆಡಿ ಆಯಿತು. ನೀವು ಸರ್ವಿಂಗ್ ಬೌಲಿಗೆ ಹಾಕಿ ಸರ್ವ್ ಮಾಡ್ಬೋದು.